ನಮಸ್ತೆ ಕರ್ನಾಟಕ. ವೆಲ್ಕಮ್ ಟು ಮೈ ಚಾನಲ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಮನಸ್ಮಿತಾ. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನ ಹೇಗೆ ಉಪಯೋಗಿಸಬೇಕು, ಯಾವ ಏಜಿಂದ ಅವುಗಳನ್ನ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಮತ್ತೆ ದಿನದಲ್ಲಿ ಎಷ್ಟು ಟೈಮು ಆ ಮಗುವಿಗೆ ಫ್ಲ್ಯಾಶ್ ಕಾರ್ಡ್ನ ತೋರಿಸ್ಬೇಕು, ಅದಕ್ಕಿಂತ ಮುಖ್ಯವಾಗಿ ಫ್ಲ್ಯಾಶ್ ಕಾರ್ಡ್ಸ್ ಇಂದ ಏನಾದರೂ ಉಪಯೋಗ ಇದೆಯಾ, ಅದು ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟಿಗೆ ಸಹಕಾರಿಯಾಗಿದೆಯಾ, ಇದೆಲ್ಲ ವಿಚಾರನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಇದಕ್ಕೆ ಒಂದು ಲೈಕ್ನ ಕೊಡಿ. ಈಗ ಫ್ಲ್ಯಾಶ್ ಕಾರ್ಡ್ಸ್ದೇ ಒಂದು ಫುಲ್ ಟ್ರೆಂಡ್ ಆಗ್ಬಿಟ್ಟಿದೆ. ಈಗ ನಮ್ಮ ಮನಸ್ಮಿತಾ, ಫಾರ್ ಎಕ್ಸಾಂಪಲ್ ನಮ್ಮ ಮನಸ್ಮಿತಾ 1115 ವಸ್ತುಗಳನ್ನ ಐಡೆಂಟಿಫೈ ಮಾಡಿಬಿಟ್ಟು ನೋಬೆಲ್ ವರ್ಲ್ಡ್ ರೆಕಾರ್ಡ್ನ ಸೆಟ್ ಮಾಡಿದ್ರು. ಅದಾದ್ಮೇಲೆ ಅದೇ ರೀತಿ ಒಂದು ಆಂಧ್ರ ಪ್ರದೇಶದ ಒಂದು 4 months ಬೇಬಿ, ಅದು ಕೂಡ ನೋಬೆಲ್ ಒಂದು ವರ್ಲ್ಡ್ ರೆಕಾರ್ಡ್ನ ಸೆಟ್ ಮಾಡಿತ್ತು 120 ವಸ್ತುಗಳನ್ನ ಐಡೆಂಟಿಫೈ ಮಾಡಿ. ಅದಾದ್ಮೇಲಂತೂ ಎಲ್ಲ ತಾಯಂದಿರು ಮಕ್ಕಳುಗಳಿಗೆ ಫ್ಲ್ಯಾಶ್ ಕಾರ್ಡ್ಸ್ನ ತರಿಸ್ಬಿಟ್ಟು ಹೇಳ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಒಂದು ಟ್ರಾಲ್ ಆಗಿತ್ತು. ಮಕ್ಕಳುಗಳಿಗೆ ಇಂಟ್ರೆಸ್ಟೇ ಇರಲ್ಲ, ಕೆಲವೊಂದು ಮಕ್ಕಳುಗಳಿಗೆ ಇಂಟ್ರೆಸ್ಟ್ ಇಲ್ದಿದ್ರು ತಾಯಂದಿರು ಎಲ್ಲ ಫ್ಲ್ಯಾಶ್ ಕಾರ್ಡ್ಸ್ನ ಹರಡ್ಬಿಟ್ಟು ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರು. ಮಕ್ಕಳುಗಳೆಲ್ಲ ಒಂದು ಟ್ರಾಲ್ ಆಗ್ತಾ ಇತ್ತು. ಮಗು ಅಯ್ಯೋ ನನಗೇನು ಅರ್ಥ ಆಗ್ತಾ ಇಲ್ಲ, ಯಾರೋ ಒಂದು ವರ್ಲ್ಡ್ ರೆಕಾರ್ಡ್ ಮಾಡ್ತು ಅಂತ ನನಗೆ ಯಾಕಮ್ಮ ಹಿಂಗೆ ಹೇಳ್ಕೊಡ್ತಾ ಇದೆಯಾ ಅಂತ ಎಲ್ಲ ತುಂಬಾನೇ ಟ್ರಾಲ್ ಆಗ್ತಾ ಇತ್ತು. ಇನ್ನು ಕೆಲವ್ರು ಏನಂತ ಅದಕ್ಕೆ ಹೇಳಿದ್ರು, ಅಯ್ಯೋ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಕಲಿಯೋದು ಇದ್ದೇ ಇದೆ, ಇವಾಗ ಅಟ್ಲೀಸ್ಟ್ ಆಟ ಆಡೋ ವಯಸ್ಸು, ಆಟ ಆಡ್ಕೊಂಡು ಇರ್ಲಿ ಬಿಡಿ, ಈಗಲೇ ಯಾಕೆ ಅದನ್ನೆಲ್ಲ ಕಲ್ಸೋದ್ರಿಂದ ಅದರಿಂದ ಏನು ಅವಶ್ಯಕತೆ ಇದೆ, ಸ್ಕೂಲಿಗೆ ಸೇರಿಸ್ತೀವಲ್ಲ, ಸ್ಕೂಲಿಗೆ ಸೇರಿಸಾದ್ಮೇಲೆ ಹೆಂಗೋ ಮಕ್ಕಳು ಕಲಿಕೋತವೆ, ಟೀಚರ್ಸ್ ಹೇಳ್ಕೊಡ್ತಾರೆ, ಈ ತರ ಒಂದು ಮಂದಿ ಹೇಳ್ತಾ ಬಂದ್ರು. ಆದರೆ ನಿಜವಾಗ್ಲೂ ಈ ಫ್ಲ್ಯಾಶ್ ಕಾರ್ಡ್ಸ್ನ ಯಾಕೆ ಯೂಸ್ ಮಾಡಬೇಕು, ಈ ಫ್ಲ್ಯಾಶ್ ಕಾರ್ಡ್ಸಿಂದ ಏನಾದರೂ ಉಪಯೋಗ ಇದೆಯಾ ಅಂದರೆ ಖಂಡಿತ ಇದರಿಂದ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾನೇ ಉಪಯೋಗ ಇದೆ. ಇದಕ್ಕಿಂತ ಮೊದಲು ಫ್ಲ್ಯಾಶ್ ಕಾರ್ಡ್ಸ್ನ ಯಾವ ಏಜಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ, ನಾನು ಸ್ವಲ್ಪ ಲೇಟೇ ಆಯಿತು. ನಾನು ಮಗಳಿಗೆ ಸ್ಟಾರ್ಟ್ ಮಾಡಿದ್ದು ಆಫ್ಟರ್ 9 months. ಬಟ್ ಯೂಶುವಲಿ ಇವಾಗ ನೀವು ಸ್ಟಾರ್ಟ್ ಮಾಡೋದಾದ್ರೆ 3 months ಆದ್ಮೇಲೆ ಸ್ಟಾರ್ಟ್ ಮಾಡ್ಬೋದು ಈ ಫ್ಲ್ಯಾಶ್ ಕಾರ್ಡ್ಸ್ನ. 3 monthsವರೆಗೂ ಮಕ್ಕಳ ಒಂದು ವಿಜುವಲ್ ಕೆಪಾಸಿಟಿ ತುಂಬಾನೇ ಕಡಿಮೆ ಇರುತ್ತೆ. ಅವುಗಳಿಗೆಲ್ಲ ಬ್ಲರ್ ಆಗಿ ಕಾಣಿಸ್ತಾ ಇರುತ್ತೆ. ಮತ್ತೆ 3 ಕಲರ್ಸ್ ಅಷ್ಟೇನೆ ರೆಕಗ್ನೈಸ್ ಮಾಡೋಕ್ಕಾಗೋದು, ವೈಟು ಮತ್ತೆ ಬ್ಲ್ಯಾಕ್ ಮತ್ತೆ ಗ್ರೇ, ಈ 3 ಕಲರ್ನಷ್ಟೇನೆ ಮಕ್ಕಳುಗಳು ಅಪ್ ಟು 3 monthsವರೆಗೂ ಐಡೆಂಟಿಫೈ ಮಾಡೋದು. ಅದರಿಂದ 3 monthsವರೆಗೂ ನೀವು ಅಂದ್ರೆ ಕೆಲವರು ಫಸ್ಟ್ ಮಂತಿಂದ ಕೂಡ ಹೇಳ್ಕೊಡ್ತಾರೆ. ಅವಾಗ ಯಾವ ತರ ಯೂಸ್ ಮಾಡ್ಬೇಕಂದ್ರೆ ಐ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನ ಯೂಸ್ ಮಾಡಬೇಕು. ಐ ಕಾಂಟ್ರಾಸ್ಟ್ ಬೋರ್ಡ್ಗಳು ಬರುತ್ತೆ, ಐ ಕಾಂಟ್ರಾಸ್ಟ್ ಕಾರ್ಡ್ಗಳು ಬರುತ್ತೆ. ಇಂಥವುಗಳನ್ನ ಅಪ್ ಟು 3 monthsವರೆಗೂ ಯೂಸ್ ಮಾಡ್ಬೋದು. 3 months ಆದ್ಮೇಲೆ ಈ ತರ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನ ನೀವು ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಯೂಸ್ ಮಾಡ್ಬೋದು. 3 months ಒಳಗಿರುವಂತಹ ಮಕ್ಕಳುಗಳಿಗೆ ಯಾವ ತರ ಮನೆಯಲ್ಲೇನೆ ಐ ಕಾಂಟ್ರಾಸ್ಟ್ ಬೋರ್ಡ್ಗಳನ್ನ, ಐ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನೆಲ್ಲ ರೆಡಿ ಮಾಡ್ಬೋದು ಅಂತ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಅಪ್ ಟು 3 months ಒಳಗಿನ ಮಕ್ಕಳಿಗೆ ಆ ತರ ಮನೆಯಲ್ಲಿ ಸಿಗುವಂತ ವಸ್ತುಗಳಿಂದನೇ ನೀವೇನೆ ಐ ಕಾಂಟ್ರಾಸ್ಟ್ ಬೋರ್ಡ್ಗಳು, ಐ ಕಾಂಟ್ರಾಸ್ಟ್ ಬುಕ್, ಐ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನ ನೀವೇ ರೆಡಿ ಮಾಡಿಬಿಟ್ಟು ಹೇಳ್ಕೊಡ್ಬೋದು. 3 months ಆದ್ಮೇಲೆ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಕೋಬಹುದು, ಈ ತರ ಫ್ಲ್ಯಾಶ್ ಕಾರ್ಡ್ಸ್ನೆಲ್ಲ. ತುಂಬಾ ಜನರು ಹೇಳ್ತಾ ಇರ್ತಾರೆ, ಈಗ ಸ್ಕೂಲಿಗೆ ಹೋದ್ಮೇಲೆ, ನಾನು ಅವಾಗಲೇ ಹೇಳ್ದಾಗೆ ಸ್ಕೂಲಿಗೆ ಹೋದ್ಮೇಲೆ ಮಕ್ಕಳು ಕಲಿಯೋದು ಇದ್ದೇ ಇರುತ್ತೆ, ಈಗ್ಲಿಂದಾನೇ ಯಾಕೆ ಮನೆಯಲ್ಲಿ ಅವನ್ನೆಲ್ಲ ಕಲ್ಸ್ಕೊಡ್ಬೇಕು, ಇದರಿಂದ ಏನು ಉಪಯೋಗ ಇದೆ, ಆಮೇಲೆ ಅದು ಕಲಿಯೋದು ಇದ್ದೇ ಇರುತ್ತೆ, ಈಗ್ಲಾದ್ರೂ ಆಟ ಆಡ್ಲಿಕ್ಕೆ ಬಿಡಿ ಅನ್ನೋರು ಮಂದಿನೇ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. ಬಟ್ ಇದರಿಂದ ಏನು ಉಪಯೋಗ ಆಗುತ್ತೆ, ಫ್ಲ್ಯಾಶ್ ಕಾರ್ಡ್ಸ್ ನಾವು ಅರ್ಲಿ ಏಜ್ ನಲ್ಲೇನೆ ಸ್ಟಾರ್ಟ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಈ ಫ್ಲ್ಯಾಶ್ ಕಾರ್ಡ್ ಅನ್ನೋದು ರೈಟ್ ಬ್ರೈನ್ ಎಜುಕೇಶನ್ ಅಂಡರ್ ಅಲ್ಲಿ ಬರುತ್ತೆ. ಸೊ ನಾವು 3 months ಆದ್ಮೇಲೆ ಈ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನ ಮಕ್ಕಳಿಗೆ ತೋರಿಸೋದ್ರಿಂದ ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟಿಗೆ ಅದು ಸಹಕಾರಿಯಾಗುತ್ತೆ. ಹೇಗೆ ಬ್ರೈನ್ ಡೆವಲಪ್ಮೆಂಟಿಗೆ ಸಹಕಾರಿ ಆಗುತ್ತೆ ಅಂತ ಅಂದ್ರೆ, ಅದ್ರ ಹೆಸರು ಏನ್ ಹೇಳಿ, ಫ್ಲ್ಯಾಶ್ ಕಾರ್ಡ್ ಅಂತ ಅಂದ್ರೆ ಅದ್ರ ಹೆಸರಲ್ಲೇ ಇದೆ ಫ್ಲ್ಯಾಶ್ ಕಾರ್ಡ್ಸ್ ಅಂತ. ಅದೇ ನಾವು ತುಂಬಾನೇ ಫಾಸ್ಟ್ ಆಗಿ ಅದನ್ನ ಮಗುವಿನ ಮುಂದೆ ತೋರಿಸ್ತಾ ಇರಬೇಕು, ಅಂದ್ರೆ ತುಂಬಾ ಸ್ಪೀಡ್ ಆಗಿ ಪಾಸ್ ಮಾಡಬೇಕು. ಅದು ಯಾವ ತರ ಯೂಸ್ ಮಾಡ್ಬೇಕಂತ ಕೂಡ ನಾನು ಇವಾಗ ತೋರಿಸ್ತೀನಿ. ತುಂಬಾನೇ ಫಾಸ್ಟ್ ಆಗಿ ನಾವು ಮಗುವಿನ ಮುಂದೆ ಅದನ್ನ ಫ್ಲ್ಯಾಶ್ ಕಾರ್ಡ್ಸ್ನ ಯೂಸ್ ಮಾಡೋದ್ರಿಂದ ಮಗುವಿನ ಒಂದು ಬ್ರೈನ್ ಕನೆಕ್ಷನ್ಸ್ ಏನಿದೆ ಅಂದ್ರೆ 1 ನಿಮಿಷದಲ್ಲೇನೆ ಸಾವಿರಾರು ನ್ಯೂರಾನ್ ಕನೆಕ್ಷನ್ಸ್ಗಳು
ಆಕ್ಟಿವ್ ಅಲ್ಲಿ ಇರ್ತವೆ ಮಕ್ಕಳುಗಳಿಗೆ, ಅಷ್ಟು ಬೇಗನೆ ಕನೆಕ್ಟ್ ಆಗ್ತಾ ಇರುತ್ತೆ. ಅಂದ್ರೆ ನಮಗೆ ಕಂಪೇರ್ ಮಾಡಿದ್ರೆ ನಮ್ಗಿಂತ ತುಂಬಾನೇ 100 ಪಟ್ಟು ತುಂಬಾ ರ್ಯಾಪಿಡ್ ಆಗಿ ಮಕ್ಕಳಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ನ್ಯೂರೋ ಕನೆಕ್ಷನ್ಸ್ಗಳು ತುಂಬಾನೇ ಕನೆಕ್ಟ್ ಆಗ್ತಾ ಇರುತ್ತೆ. ಈ ನ್ಯೂರಾನ್ಸ್ಗಳು ಯಾವ ತರ ಅಂದ್ರೆ ಲೈಕ್ ವೈರ್ ತರ, ನಾವು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಈ ನ್ಯೂರಾನ್ಸ್ ಕನೆಕ್ಷನ್ಸ್ಗಳು. ನಾವು ಎಷ್ಟು ಯೂಸ್ ಮಾಡಬೇಕು ಅಂದ್ರೆ ಅಪ್ ಟು 3 years ವರ್ಗು ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟ್ ತುಂಬಾ ರ್ಯಾಪಿಡ್ ಆಗಿರುತ್ತೆ. ಸೊ ನಾವು ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ರೆ ಮಕ್ಕಳು ಅಷ್ಟು ಬೇಗ ಕ್ಯಾಶ್ ಮಾಡ್ತಾ ಇರ್ತಾರೆ. ಅದರಿಂದ ಒಂದು ಮಕ್ಕಳಿಗೆ ಮೆದುಳಿನ ಬೆಳವಣಿಗೆಗೆ ಅದು ತುಂಬಾನೇ ಸಹಕಾರಿಯಾಗಿರುತ್ತೆ. ಈ ಮಕ್ಕಳು ಅಪ್ ಟು 3 years ವರ್ಗು 3 ವರ್ಷದವರೆಗೂ ವಿಜುವಲ್ ಲರ್ನರ್ಸ್ ಆಗಿರ್ತಾರೆ. ವಿಜುವಲ್ ಲರ್ನರ್ಸ್ ಅಂದ್ರೆ ನೋಡಿ ಕಲಿಯೋದು. ಈಗ ನಾವು ಫ್ಲಾಶ್ ಕಾರ್ಡ್ಸ್ ತೋರಿಸ್ತಾ ಇದ್ರೆ ಅಂದ್ರೆ ಫಾಸ್ಟ್ ಆಗಿ ನಾವು ಇದ್ ಮಾಡ್ತಾ ಇದ್ರೆ ಅದೆಲ್ಲಾನು ಕನೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ, ಅವುಗಳಿಗೆ ಅದು ಕಲಿತಾ ಹೋಗ್ತದೆ. ಬಿಕಾಸ್ 3 ವರ್ಷದವರೆಗೂ ಮಕ್ಕಳು ವಿಜುವಲ್ ಲರ್ನರ್ ಆಗಿರ್ತಾರೆ. ಅದರಿಂದ ನಾವಿದನ್ನ ಈಸಿಯಾಗಿ ಉಪಯೋಗಿಸಬಹುದು. ನಾನು ಆಗ್ಲೇ ಹೇಳಿದಾಗೆ ಈ ಫ್ಲಾಶ್ ಕಾರ್ಡ್ ಬಂದು ರೈಟ್ ಬ್ರೈನ್ ಎಜುಕೇಶನ್ ಸ್ಟ್ರಾಟಜಿ ಅಂಡರ್ ನಲ್ಲಿ ಬರುತ್ತೆ. ಈ ಒಂದು ಫ್ಲಾಶ್ ಕಾರ್ಡ್ಸ್ ಇಂದ ಮಕ್ಕಳ ಒಂದು ಲ್ಯಾಂಗ್ವೇಜ್ ಮತ್ತೆ ಸೋಷಿಯಲ್ ಸ್ಕಿಲ್ಗೆ ತುಂಬಾನೇ ಬೆನಿಫಿಟ್ ಇದೆ. ಈಗ ಫ್ಲಾಶ್ ಕಾರ್ಡ್ ಯಾವ ಒಂದು ಎಜುಕೇಶನ್ ಅಂಡರ್ ಅಲ್ಲಿ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಯ್ತು. ಹಾಗೆ ಫ್ಲಾಶ್ ಕಾರ್ಡ್ಸ್ ನ ಯಾಕೆ ಯೂಸ್ ಮಾಡಬೇಕು ಅಂತ ನಿಮಗೆ ಗೊತ್ತಾಯ್ತು. ಹಾಗೇನೆ ಫ್ಲಾಶ್ ಕಾರ್ಡ್ಸ್ ನ ಯಾವ ಏಜ್ ಇಂದ ಸ್ಟಾರ್ಟ್ ಮಾಡಬೇಕು ಅಂತ ನಿಮಗೆ ಗೊತ್ತಾಯ್ತು. ಆಫ್ಟರ್ 3 months ಯು ಕ್ಯಾನ್ ಸ್ಟಾರ್ಟ್. ಇವಾಗ ಹೇಗೆ ಫ್ಲಾಶ್ ಕಾರ್ಡ್ಸ್ ಮುಖಾಂತರ ಮಕ್ಕಳಿಗೆ ಕಲಿಸೋದು, ಇದೆಲ್ಲ ಫ್ಲಾಶ್ ಕಾರ್ಡ್ಸ್ಗಳು ತುಂಬಾನೇ ಇದೆ. ನಮ್ಮನೆಯಲ್ಲಿ ಮನಸ್ಮಿತಾಗೆ ಕಲಿಸ್ಲಿಕ್ಕೆ ಅಂತ ತುಂಬಾನೇ ಫ್ಲಾಶ್ ಕಾರ್ಡ್ಸ್ಗಳು ಇದೆ. ಮೋರ್ ದ್ಯಾನ್ 1000 ಫ್ಲಾಶ್ ಕಾರ್ಡ್ಸ್ಗಳು ಮನೆಯಲ್ಲಿ ಇದೆ. ಈಗ ನಾನು ನಿಮಗೆ ಎಕ್ಸಾಂಪಲ್ಗೆ ಇಷ್ಟು ತೋರಿಸ್ತಾ ಇದ್ದೀನಿ. ಈ ತರ ಒಂದು ಡಿಫ್ರೆಂಟ್ ಕ್ಯಾಟಗರಿನಲ್ಲಿ ಫ್ಲಾಶ್ ಕಾರ್ಡ್ಸ್ಗಳು ಸಿಗುತ್ತೆ. ವೆಜಿಟೇಬಲ್ಸ್, ಬಾಡಿ ಪಾರ್ಟ್, ಫ್ರೀಡಮ್ ಫೈಟರ್ಸ್, ಆಮೇಲೆ ಫ್ರೂಟ್ಸ್, ಅನಿಮಲ್ಸ್, ಬರ್ಡ್ಸ್, ಕಂಟ್ರಿ ಫ್ಲಾಗ್ಸ್, ಇಷ್ಟನ್ನ ನಾನು ಇವಾಗ ತಗೊಂಡಿದ್ದೀನಿ. ಇದರಲ್ಲಿ ನೀವು ಫಸ್ಟ್ ಇಷ್ಟೆಲ್ಲ ತರಿಸಾದ್ಮೇಲೆ ಫಸ್ಟ್ ಒಂದು ಕ್ಯಾಟಗರಿನ ತಗೋಬೇಕು. ನಾನು ಇವಾಗ ಒಂದು ವೆಜಿಟೇಬಲ್ಸ್ ತಗೊಂಡಿದ್ದೀನಿ. ಮೊದಲು ಈಗ ಒಂದು ವೆಜಿಟೇಬಲ್ಸ್ ಅಂತಂದ್ರೆ ಫಸ್ಟ್ ಒಂದು 5 ಫ್ಲಾಶ್ ಕಾರ್ಡ್ಸ್ನ ತಗೋಬೇಕು. ಒಂದು ಕಲಿಸೋಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಒಂದು 5 ಫ್ಲಾಶ್ ಕಾರ್ಡ್ಸ್ನ ತಗೋಬೇಕು. ಅದಕ್ಕಿಂತ ಮೊದಲು ಇನ್ನೊಂದು ಹೇಳಲೇಬೇಕು. ಇವಾಗ ನೀವು ಮಕ್ಕಳುಗಳಿಗೆ ಈಗ ಕಲಿಸೋಕೆ ಸ್ಟಾರ್ಟ್ ಮಾಡಿದ್ರೆ ಅಥವಾ ಈಗ ಕಲಿಸ್ಬೇಕು ಅಂತ ಅನ್ಕೊಂಡ್ರೆ ಮಕ್ಕಳುಗಳು ಈ ಒಂದು ಫ್ಲಾಶ್ ಕಾರ್ಡ್ಸ್ನ ಬಾಯಲ್ಲಿ ಇಟ್ಕೊಂಡು ಕೆಲವು ಮಕ್ಕಳು ಕಚ್ತವೆ, ಕೆಲವು ಮಕ್ಕಳು ಮುರಿತವೆ, ಎಸಿತವೆ. ಇದು ಬಂದ್ಬಿಟ್ಟು ಕಾಮನ್. ಇದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಡೋ ತರ ಇಲ್ಲ. ಈವನ್ ನಮ್ಮ ಮನಸ್ಮಿತಾಗೂ ನಾನು 1115 ಹೇಳ್ಕೊಡುವಾಗ್ಲೂ ಕೂಡ ಆಕೆ ಎಷ್ಟೊಂದು ಫ್ಲಾಶ್ ಕಾರ್ಡ್ಸ್ಗಳನ್ನ ಆಲ್ರೆಡಿ ಕೈಗೆ ಸಿಗ್ತಾ ಇಲ್ಲ. ಎಷ್ಟೊಂದು ಹರಿದಾಕಿದ್ದಾಳೆ, ಕೆಲವೊಂದು ಹೆಸ್ತಿದ್ದಾಳೆ, ಕೆಲವೊಂದು ಕಚ್ಚಿದ್ದಾಳೆ. ನೋಡಿ ಆಲ್ರೆಡಿ ತುಂಬಾ ಹರಿದೋಗಿ ಯಾವ ತರ ಆಗಿದೆ. ಅಥವಾ ಇದು ಕಾಮನ್, ಎಲ್ಲಾ ಮಕ್ಕಳು ಈ ತರ ಮಾಡೇ ಮಾಡ್ತವೆ, ಕಚ್ಚೋದು, ಎಸೆಯೋದು. ಮತ್ತೆ ಈಗ ಟಾಡ್ಲರ್ ಅಂತೂ ಆಗ್ಬಿಟ್ರೆ, ಈಗ ಮನಸ್ಮಿತಾ ಕೂಡ ಒಂದು 9 monthsಗೆಲ್ಲ ವಾಕ್ ಮಾಡ್ಲಿಕ್ಕೆ ನಡಿಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ಲು. ಅದಾದ್ಮೇಲೆ ಒಂದ್ ಕಡೆ ನಾನು ಅದಾದ್ಮೇಲೆ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಕೂಡ ಈ ಫ್ಲಾಶ್ ಕಾರ್ಡ್ಸ್ನ. ಒಂದ್ ಕಡೆ ಕುತ್ಕೊಳೋದಿಲ್ಲ, ಓಡಾಡ್ತಿರ್ತವೆ, ಕೈಗೆ ಸಿಗೋದಿಲ್ಲ. ಸೊ ಕಲಿಸೋದೆಲ್ಲ ಒಂದು ಟಾಸ್ಕ್ ಏನೇ ಸ್ವಲ್ಪ ದಿನವರೆಗೂ. ಅದಾದ್ಮೇಲೆ ಮಕ್ಕಳುಗಳು ಅದಕ್ಕೆ ಅಡಿಕ್ಟ್ ಆಗ್ತವೆ, ಅವು ಕೂಡ ಇಷ್ಟಪಡ್ತವೆ, ಅವು ಕೂಡ ಇದನ್ನ ಎಂಜಾಯ್ ಮಾಡ್ಕೊಂಡು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಅಲ್ಲಿವರೆಗೂ ಹಠ ಮಾಡೋದು ಕಾಮನ್ನೇ. ಈ ತರ ಹರಿದಾಕೋದು, ಎಸೆಯೋದು, ಮುರಿಯೋದು, ಕಚ್ಚೋದು ಇದು ಕೂಡ ಕಾಮನ್ ಆಗಿರುತ್ತೆ. ಫಸ್ಟ್ ಈಗ ಒಂದು 5 ಫ್ಲಾಶ್ ಕಾರ್ಡ್ಸ್ನ ತಗೋತೀವಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು 5 ಫ್ಲಾಶ್ ಕಾರ್ಡ್ಸ್ನ ತಗೊಂಡಿದ್ದೀನಿ. ಕ್ಯಾಪ್ಸಿಕಮ್, ರ್ಯಾಡಿಶ್, ಕಾಲಿಫ್ಲವರ್, ಕ್ಯಾಬೇಜ್, ಲೇಡೀಸ್ ಫಿಂಗರ್. ಈ ತರ ಒಂದು 5 ಫ್ಲಾಶ್ ಕಾರ್ಡ್ಸ್ನ ತಗೊಂಡಿದ್ದೀವಿ. ಸೊ ಫಾರ್ ಎಕ್ಸಾಂಪಲ್ ಕ್ಯಾಬೇಜ್ ಅಂತ ಫಸ್ಟ್ ಇವಾಗ ತಗೊಂಡಿದ್ದೀನಿ. ಈ ಕ್ಯಾಬೇಜ್ ಈ ತರ ಇರುತ್ತೆ, ಇದ್ರ ಹಿಂದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಈಗ ಮಕ್ಕಳಿಗೆ ಇದನ್ನ ಹೇಗೆ ತೋರಿಸ್ಬೇಕು, ಯಾವ ತರ ಕಲಿಸ್ಬೇಕಂತ ಅಂದ್ರೆ ನಾನು ಆಗ್ಲೇ ಹೇಳಿರೋ ತರ ಇದು ಫ್ಲಾಶ್ ಕಾರ್ಡ್ಸ್. ಸೊ ಫ್ಲಾಶ್ ಅಂತಂದ್ರೆ ಏನ್ ಹೇಳಿ, ಮೊಬೈಲ್ನಲ್ಲಿ ಒಂದು ಈಗ ಕ್ಯಾಮ್ರಾ ಆನ್ ಮಾಡಿದ ಒಂದು ಫೋಟೋ ಕ್ಲಿಕ್ ಮಾಡಿದಾಗ ಅದು ಫ್ಲಾಶ್ ಎಷ್ಟು ಫಾಸ್ಟ್ ಆಗಿ ಮೂವ್ ಆಗುತ್ತೋ, ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಅದು ನಮಗೆ ಗೊತ್ತೇ ಆಗಲ್ಲ, ಬಂದೋಗಿದಷ್ಟು ಫಾಸ್ಟ್ ಆಗಿ, ತುಂಬಾನೇ ಫಾಸ್ಟ್ ಆಗಿ. ನನಗೆ ಇಲ್ಲಿ ಕ್ಯಾಮ್ರಾ ಮುಂದೆ ಅಷ್ಟೊಂದು ಫಾಸ್ಟ್ ಆಗಿ ತೋರ್ಸೋದಕ್ಕೆ ಆಗ್ತಾ ಇಲ್ಲ, ಬಟ್ ಇನ್ನು ನಿಮ್ಗೆ ಎಷ್ಟು ಫಾಸ್ಟ್ ಆಗಿ ಸಾಧ್ಯನೋ ಅಷ್ಟು ಫಾಸ್ಟ್ ಆಗಿ ಮಕ್ಕಳಿಗೆ ಹೇಳ್ತಾ ಹೋಗ್ಬೇಕು. ರ್ಯಾಡಿಶ್, ಕ್ಯಾಪ್ಸಿಕಮ್,
ಕಾಲಿಫ್ಲವರ್, ಲೇಡೀಸ್ ಫಿಂಗರ್, ಕ್ಯಾಬೇಜ್, ರ್ಯಾಡಿಶ್, ಕ್ಯಾಪ್ಸಿಕಮ್, ಕಾಲಿಫ್ಲವರ್, ಲೇಡೀಸ್ ಫಿಂಗರ್, ಕ್ಯಾಬೇಜ್, ಈ ಥರ ಹೆಸರು ಹೇಳ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಫಾಸ್ಟಾಗಿ ಇದನ್ನ ಹೇಳ್ಕೊಡ್ಬೇಕು. ಹೆಸರಲ್ಲೇ ಇದೆ ಫ್ಲಾಶ್ ಕಾರ್ಡ್ಸ್ ಅಂತ. ಇದನ್ನು ನಿಧಾನವಾಗಿ ನೀವು ಇವಾಗ ನಿಧಾನಕ್ಕೆ ಇದು ಕ್ಯಾಬೇಜ್, ಇದು ರ್ಯಾಡಿಶ್, ಇದು ಕ್ಯಾಪ್ಸಿಕಮ್, ಇಷ್ಟು ನಿಧಾನಕ್ಕೆ ಹೇಳಿದ್ರೆ ಅದು ಅಷ್ಟೊಂದು ವರ್ಕ್ ಆಗಲ್ಲ. ಈಗ ಆಲ್ರೆಡಿ ನಾನು ಹೇಳಿರೋ ಥರ ಮಗುವಿನಲ್ಲಿ 1 ನಿಮಿಷಕ್ಕೆ ನ್ಯೂರಾನ್ ಕನೆಕ್ಷನ್ಸ್ಗಳು 1000 ನ್ಯೂರಾನ್ ಕನೆಕ್ಷನ್ಸ್ಗಳು ಆಗುತ್ತೆ. ತುಂಬಾನೇ ರ್ಯಾಪಿಡ್ ಆಗಿರುತ್ತೆ ಬ್ರೈನ್ ಡೆವಲಪ್ಮೆಂಟ್. ಅದರಿಂದ ಫಾಸ್ಟಾಗಿ ತೋರಿಸಿದಷ್ಟು ಫಾಸ್ಟಾಗಿ ಫ್ಲಾಶ್ ಕಾರ್ಡ್ಸ್ನ ಹೆಸರಿಗೆ ತಕ್ಕನಂಗೆ ಫ್ಲಾಶ್ ಅಷ್ಟು ಫಾಸ್ಟಾಗಿ ಅದನ್ನ ಮೂವ್ ಮಾಡಿದಾಗ ಮಗುವಿನಲ್ಲಿ 1 ನಿಮಿಷಕ್ಕೆ 1000 ಫ್ಲಾಶ್ ಕಾರ್ಡ್ಗಳು ಅಂದರೆ ನ್ಯೂರಾನ್ಸ್ಗಳು, ಮಗುವಿನ ಒಂದು ಬ್ರೈನ್ನಲ್ಲಿ 1000 ನ್ಯೂರಾನ್ಸ್ಗಳು ಕನೆಕ್ಷನ್ಸ್ ಆಗ್ತಾ ಹೋಗುತ್ತೆ. ಅದರಿಂದ ನಾವು ಫಾಸ್ಟಾಗಿ ಇದನ್ನ ಯೂಸ್ ಮಾಡಬೇಕು. ಆಗ ಮಕ್ಕಳು ಅದನ್ನ ನಾವು ಅನ್ಕೋತೀವಿ ಇಷ್ಟು ಫಾಸ್ಟಾಗಿ ಹೇಳಿದ್ರೆ ಕಲಿಯುತ್ತಾ ಅಂತ, ಬಟ್ ಹೆಸರೇ ಫ್ಲಾಶ್ ಕಾರ್ಡ್. ನಾವು ಅಷ್ಟು ಫಾಸ್ಟಾಗಿ ಯೂಸ್ ಮಾಡಬೇಕು. ಈ ಫ್ಲಾಶ್ ಏನು ಫ್ಲಾಶ್ ಇದೆಯಲ್ಲ, ಆ ಫ್ಲಾಶ್ ಅಷ್ಟು ಫಾಸ್ಟಾಗಿ ನೀವು ಇದನ್ನ ಯೂಸ್ ಮಾಡಿದಷ್ಟು ಮಗುವಿನ ಕಲಿಕೆ ಚುರುಕಾಗುತ್ತೆ. ಕಲಿಸುವಾಗ ತುಂಬಾನೇ ಫಾಸ್ಟ್ ಆಗಿ ಮೂವ್ ಮಾಡ್ಕೊಂಡು ಕಲಿಸ್ಬೇಕು. ಅದಾದ್ಮೇಲೆ ಮಗು ಕಲ್ತಿದೆಯಾ ಇಲ್ವಾ ಅಂತ ಐಡೆಂಟಿಫೈ ಮಾಡೋಕೆ ಒಂದು 4 ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನನ್ನ ಮಗಳು ಯಾವ ಥರ ಐಡೆಂಟಿಫೈ ಮಾಡ್ತಾಳೆ ಅಂತ. ಅವಳು ಇವಾಗ 1115 ಐಟಮ್ಸ್ನ ಐಡೆಂಟಿಫೈ ಮಾಡ್ತಾಳೆ. ಎಲ್ಲ ಥರ ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸ್ಗಳು, ಎಲ್ಲ ವೆಜಿಟೇಬಲ್ಸ್, ಎಲ್ಲ ಅನಿಮಲ್ಸ್, ಫ್ರೀಡಮ್ ಫೈಟರ್ಸು, ಕಂಟ್ರಿ ಫ್ಲಾಗ್ಸು, ಇನ್ನು ತುಂಬಾನೇ. ನಾನು ಅದೊಂದು ಸರ್ಟಿಫಿಕೇಟ್ಸ್ ಎಲ್ಲಾನು ನಾನು ನಿಮಗೆ ಇನ್ನೊಂದು ದಿನ ಅದನ್ನ ವಿಡಿಯೋ ಮಾಡಿ ಹಾಕ್ತೀನಿ, ಏನೇನು ಅವಳು ಐಡೆಂಟಿಫೈ ಮಾಡ್ತಾಳೆ, ಏನೇನು ಐಡೆಂಟಿಫೈ ಮಾಡಿದ್ದಾಳೆ ಅಂತ. 1115 ಐಟಮ್ಸ್ನ ಅವಳು ಐಡೆಂಟಿಫೈ ಮಾಡ್ತಾಳೆ. ಸೊ ಅವಾಗ ನೀವು ಕಲಿಸಾದ್ಮೇಲೆ ಒಂದು 4 ಆಪ್ಷನ್ನ ಕೊಟ್ಬಿಟ್ಟು ಅವಾಗ 4ರಲ್ಲಿ ರ್ಯಾಡಿಶ್ ಯಾವುದು ಅಂತ ತೋರಿಸು ಅಥವಾ ಕ್ಯಾಪ್ಸಿಕಮ್ ಯಾವುದು ಅಂತ ತೋರಿಸು, ಈ ಥರ ಹೇಳಬೇಕು. ಬಟ್ ಕಲಿಸುವಾಗ ತುಂಬಾನೇ ರ್ಯಾಪಿಡ್ ಆಗಿ ಕಲಿಸ್ತಾ ಹೋಗಬೇಕು. ಈಗ ನಾವು ಒಂದು ಭಾಷೆನ ಕಲಿತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಲ್ಯಾಂಗ್ವೇಜ್ನ, ಫಾರ್ ಎಕ್ಸಾಂಪಲ್ ಹಿಂದಿ, ಈಗ ನಾನು ಕಲಿತೀನಿ ಅಂತ ಹೋದ್ರೆ ನನಗೆ ತುಂಬಾನೇ ಕಷ್ಟ ಆಗುತ್ತೆ. ನಾನು ತುಂಬಾನೇ ಎಫರ್ಟ್ ಹಾಕಬೇಕು. ಬಟ್ ಮಕ್ಕಳಿಗೆ 5 ವರ್ಷದ ಒಳಗಡೆ 10 ಭಾಷೆ ಬೇಕಾದರೂ ತುಂಬಾನೇ ಈಸಿಯಾಗಿ ಕಲಿಸ್ಬೋದು. ಏಕೆ ಅಂತಂದ್ರೆ ಅಷ್ಟು ರ್ಯಾಪಿಡ್ ಆಗಿ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಅಷ್ಟು ಬೇಗ ಮಕ್ಕಳು ಅದನ್ನೆಲ್ಲಿ ನಾವು ಏನು ಹೇಳ್ಕೊಟ್ರು ಅದನ್ನ ಕ್ಯಾಶ್ ಮಾಡ್ಕೊಳ್ತಾರೆ. ಈಗ ನಮಗೆ ಏನಾದರೂ ಹೇಳ್ಕೊಡಕ್ ಹೋದ್ರೆ, ಈಗ ನಾನು ಏನಾದರೂ ಒಂದು ಲ್ಯಾಂಗ್ವೇಜ್ ಕಲಿಯಕ್ಕೆ ಹೋದ್ರೆ ಆಲ್ರೆಡಿ ನನ್ನ ಬ್ರೈನ್ನಲ್ಲಿ ನ್ಯೂರಾನ್ ಕನೆಕ್ಷನ್ಸೇ ಕೆಲವೊಂದು ತಪ್ಪೋಗ್ಬಿಟ್ಟಿರುತ್ತೆ. ನನಗಿವಾಗ 26 ವರ್ಷ, ಈ 26 ಇಯರ್ಸಿಗೆ ಆಲ್ರೆಡಿ ತುಂಬಾನೇ ನ್ಯೂರಾನ್ ಕನೆಕ್ಷನ್ಸ್ನ ತಪ್ಪಿರುತ್ತೆ. ಈ ಏಜ್ ಆಗ್ತಾ 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 ನ್ಯೂರಾನ್ ಕನೆಕ್ಷನ್ಸ್ಗಳು ತಪ್ತಾ ಇರುತ್ತೆ. ಕೆಲವರೆಲ್ಲ ಏಜ್ ಆದ್ರೂ ತಪ್ಪಲ್ಲ. ಏನಕ್ಕೆ ಅಂತಂದ್ರೆ ಅವ್ರ ಆಕ್ಟಿವಿಟೀಸ್ಗಳು, ಅಂದ್ರೆ ನಾನು ಹೇಳಿದ್ನಲ್ಲ, ನ್ಯೂರಾನ್ಸ್ಗಳು ನಾವೆಷ್ಟು ಯೂಸ್ ಮಾಡ್ತೀವೋ ಅಷ್ಟು ಸ್ಟ್ರಾಂಗ್ ಆಗಿರ್ತವೆ. ಈ ತರ ಏನಾದ್ರೂ ಈಗ ಬುಕ್ಸ್ ಓದ್ತಾ ಇರ್ತಾರೆ, ತುಂಬಾನೇ ಆಕ್ಟಿವ್ ಆಗಿರ್ತಾರೆ. 60 ವರ್ಷ ಆಗಿರೋರು ಕೂಡ ತುಂಬಾನೇ ಬ್ರೈನ್ ಅಷ್ಟು ನ್ಯೂರಾನ್ ಕನೆಕ್ಷನ್ಸ್ಗಳು ತುಂಬಾ ಚೆನ್ನಾಗಿರ್ತಾರೆ. ಬಟ್ ಅಂಥವ್ರು ತುಂಬಾನೇ ಕಡಿಮೆ ಜನ. ತುಂಬಾ ಇಲ್ಲ ವಿಜ್ಞಾನಿಗಳು, ತುಂಬಾ ಸಾಹಿತಿಗಳು, ಇಂಥವ್ರಲ್ಲಿ ಆ ಥರ ಇರುತ್ತೆ. ಅಂದ್ರೆ ನಾವು ಎಷ್ಟು ಆಕ್ಟಿವ್ ಆಗಿರ್ತೀವಿ, ಆಕ್ಟಿವಿಟೀಸ್ನ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನನಗೆ 26 ಇಯರ್ಸಿಗೆ ಆಲ್ರೆಡಿ ಎಷ್ಟು ಕಡಿಮೆ ಆಗೋಗ್ಬಿಟ್ಟಿರುತ್ತೆ. ಬಟ್ ನನಗೆ ಕಂಪೇರ್ ಮಾಡಿದಾಗ ಈಗ ನನ್ನ ಎಕ್ಸಾಂಪಲ್, ನನ್ನ ಮಗಳಲ್ಲಿ ನನ್ನ 100 ಪಟ್ಟು ಬೇಗನೆ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಈ ಏಜಲ್ಲಿ, 1 ವರ್ಷದಿಂದ 3 ವರ್ಷದ ಒಳಗಡೆ. ಈಗ ಅಷ್ಟೊಂದೆಲ್ಲ ಹೇಗೆ ಕಲಿಸೋದು ಅಂತಂದ್ರೆ, ಫಸ್ಟ್ ಈಗ ನೀವೊಂದು ಕ್ಯಾಟಗರಿನಲ್ಲಿ 5 ಇಂದ ಸ್ಟಾರ್ಟ್ ಮಾಡಿರ್ತೀರಲ್ಲ, ದಿನ 2 ಹ್ಯಾಡ್ ಮಾಡ್ಕೊಂತ ಹೋಗಿ. ಈಗ ಮಕ್ಕಳುಗಳು ಯಾವಾಗ ಆಕ್ಟಿವ್ ಆಗಿರ್ತವೆ ಅಂತ ಕಲಿಸ್ಲಿಕ್ಕೆ, ಇಲ್ಲ ಕೆಲವೊಂದು ಮಾರ್ನಿಂಗ್ ಚೆನ್ನಾಗಿ ಕಲಿತವೆ, ಅದು ತಾಯಿಗೆ ಗೊತ್ತಿರುತ್ತೆ, ಮಾರ್ನಿಂಗ್ ಕಲಿತವೆ, ಇನ್ನು ಕೆಲವು ನೈಟ್ ಕಲಿತವೆ. ನನ್ನ ಮಗಳು ಬಂದ್ಬಿಟ್ಟು ನೈಟ್ ಕಲ್ತಿದ್ದು, ಆಕೆ ಬಂದ್ಬಿಟ್ಟು ನಿದ್ದೆ ಮಾಡೋದು ತುಂಬಾನೇ ಲೇಟು. ಅಂದ್ರೆ ಈಗಲೂ ಕೂಡ ಮಿಡ್ ನೈಟ್ 12 ಗಂಟೆ ಆಗುತ್ತೆ ಅವಳು ನಿದ್ದೆ ಮಾಡೋದು, ಅಷ್ಟು ಲೇಟು. ಮತ್ತೆ ನಾನು ಒಂದು 9 o'clock ಆದ್ಮೇಲೆ ದಿನ ಫ್ಲಾಶ್ ಕಾರ್ಡ್ಸ್ಗಳನ್ನ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದ್ದು. ನಂದು ದಿನ ರೊಟೀನ್ ಬಂದ್ಬಿಟ್ಟು ನೈಟ್ ಟೈಮ್ನಲ್ಲಿ ಆಕೆ ತುಂಬಾನೇ ರಗಳೆ ಮಾಡ್ತಾ ಇದ್ದು ಅವಾಗೆಲ್ಲ. ಅವಾಗ ಏನ್ ಮಾಡ್ತಾ ಇದ್ದು, ಈ ಫ್ಲಾಶ್ ಕಾರ್ಡ್ಸ್ಗಳನ್ನ ತೋರಿಸ್ಬಿಟ್ಟು ಅದನ್ನೇ ಒಂದು ಆಕ್ಟಿವಿಟೀಸ್ ತರ, ಅವಳಿಗೊಂದು ಎಂಟರ್ಟೈನ್ಮೆಂಟ್ ತರ ಇವುಗಳನ್ನೇ ಹೇಳ್ಕೊಡ್ತಾ ಇದ್ದಿದ್ದು ನಾನು. ಅದು 1 ವಾರ ಸ್ವಲ್ಪ ಅವಳು ಕೂಡ ಇದು ಅಡ್ಜಸ್ಟ್ ಆಗೋಕೆ ಕಷ್ಟ ಆಯ್ತು. 1 ವಾರ ಕಲಿಸೋದು ತುಂಬಾನೇ ದೊಡ್ಡ ಟಾಸ್ಕ್. ಈಗ ಯಾರಾದ್ರೂ ಕಲಿಸ್ತಾ ಇದ್ರೆ ಅಥವಾ ಈಗ ಆಲ್ರೆಡಿ ಕಲಿಸಿದ್ರೆ ಅದು ಗೊತ್ತಾಗುತ್ತೆ. ಅದು ತುಂಬಾನೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಒಂದು ಮಕ್ಕಳನ್ನ, ಟಾಡ್ಲರ್ಸ್ನ ಒಂದ್ ಕಡೆ ಕೂರಿಸ್ಕೊಂಡು ಹೇಳ್ಕೊಡೋದು
ಅದು ಕಷ್ಟನೇ. ಬಟ್ ಅದು ಏನೋ ಒಂದು ಎಫರ್ಟ್ ಅಂತ ಅಂದ್ರೆ ಒಂದು ವಾರ ಹಾಕಿದ್ರೆ ಸಾಕು. ಅದಾದ್ಮೇಲೆ ಮಕ್ಳುಗಳಿಗೆ ಹ್ಯಾಬಿಟ್ ಆಗಿ ಹೋಗ್ಬಿಡುತ್ತೆ. ನನ್ನ ಮಗಳಿಗೆ ನಾನು ಒಂದು ವಾರ ಕಷ್ಟಪಟ್ಬಿಟ್ಟು ಹೇಳ್ಕೊಟ್ಟೆ. ಒಂದು ವಾರ ಆದ್ಮೇಲೆ ನೈಟ್ ಆಯ್ತು 9 o'clock ಆಯ್ತು ಅಂತಂದ್ರೆ ಅವಳೇನೆ ನನ್ನ ಫ್ಲಾಶ್ ಕಾರ್ಡ್ಸ್ನ ಎಲ್ಲಿಟ್ಟಿರ್ತಿದ್ನೋ ಅಲ್ಲಿ ಹೋಗಿ ಫ್ಲಾಶ್ ಕಾರ್ಡ್ಸ್ನ ತಗೊಂಡ್ ಬಂದ್ಬಿಟ್ಟು ಅಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ನನ್ನ ಕೈ ಕೊಡ್ತಾ ಇದ್ಲು. ಬನ್ನಿ ಇದನ್ನ ಹೇಳ್ಕೊಡಿ, ನಾವು ಇದನ್ನ ಆಟ ಆಡೋಣ ಅಂತ. ಅವಳು ಇದನ್ನ ಒಂದು ಆಟದ ತರ ತಗೊಂಡು, ಲೈಕ್ ಎಂಟರ್ಟೈನ್ಮೆಂಟ್ ತರ. ನಮ್ಮ ಮಕ್ಳಿಗೆ ಈ ಮನಸ್ಮಿತ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ನಾವು ಏನ್ ಮಾಡ್ಬೇಕು, ಒಂದು 10 ದಿನ ಪ್ರಾಕ್ಟೀಸ್ ಮಾಡಿಸಿದ್ರೆ 11ನೇ ದಿನಕ್ಕೆ ಆ ಮಗುನೇ ಇಷ್ಟಪಟ್ಬಿಟ್ಟು ಅವಳೇನೆ ನೈಟ್ ಒಂದು 9 o'clock ಇಂದ ಇನ್ನು ಅವಳಿಗೆ ನಿದ್ದೆ ಬರೋವರೆಗೂ ಹಾಕಿ ಬಂದ್ಬಿಟ್ಟು ತಗೊಬಂದು ಅವಳೇ ಕೊಡ್ತಾ ಇದ್ಲು. ಒಂದು 10 monthsಗೆಲ್ಲ ಹುಡೋಗಿದ್ದೆ, ಪುಟ್ಟು ಹೆಜ್ಜೆ ಇಟ್ಕೊಂಡು ಓಡೋಗಿ ಆ ಫ್ಲಾಶ್ ಕಾರ್ಡ್ಸ್ ಎಲ್ಲಿರುತ್ತೆ ಹುಡುಕೊಂಡು ತಗೊಂಡು ಬಂದು ಕೊಡ್ತಾ ಇದ್ಲು ಕೇಳು ಅಂತ. ಸೊ 10 months ಇಂದ ಪ್ರಾಪರ್ ಆಗಿ ಕಲೀಲಿಕ್ಕೆ ಅವಳು ಸ್ಟಾರ್ಟ್ ಮಾಡಿದ್ದು. 14 monthsಗೆ 2 ರೆಕಾರ್ಡ್ ಆಗೋಯ್ತು. ಕಲಾಮ್ಸ್ ವರ್ಡ್ ರೆಕಾರ್ಡ್ನಲ್ಲಿ 336ನ ಐಟಮ್ನ ಐಡೆಂಟಿಫೈ ಮಾಡಿದ್ಲು. ಆಮೇಲೆ ನೋಬೆಲ್ಸಲ್ಲಿ ಅದಕ್ಕೂ ಇದಕ್ಕೂ 1 month ಗ್ಯಾಪ್ ಇತ್ತು ಅಷ್ಟೇನೆ. ಕಲಾಮ್ಸ್ ವರ್ಡ್ ರೆಕಾರ್ಡು ನಾವು ಬಂದ್ಬಿಟ್ಟು ಲೈವ್ ರೆಕಾರ್ಡ್ ಅಟೆಂಪ್ಟಿಗೆ ಹೋಗಿದ್ದು. ಈಗ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಕೂಡ ಈಗ 28 ಏಪ್ರಿಲ್ನಲ್ಲಿ ಶಿವಮೊಗ್ಗದಲ್ಲಿ ನೆಹರು ಸ್ಟೇಡಿಯಂನಲ್ಲಿ ಲೈವ್ ರೆಕಾರ್ಡ್ ಅಟೆಂಪ್ಟ್ ಇತ್ತು. ಕರ್ನಾಟಕದಿಂದ ಸೆಲೆಕ್ಷನ್ ಆಗಿದ್ರ ಇಲ್ವಾ ಅದು ಗೊತ್ತಿಲ್ಲ. ಬಟ್ ಈಗ 3-4 days ಬ್ಯಾಕ್ ಒಂದು ಲೈವ್ ರೆಕಾರ್ಡ್ ಅಟೆಂಪ್ಟ್ ಇತ್ತು. ಅಲ್ಲಿ ಏನಾದರೂ ಟ್ಯಾಲೆಂಟ್ ಇರೋರು ಹೋಗಿ ಅಲ್ಲಿ ಟ್ಯಾಲೆಂಟ್ನ ಏನು, ಇವಾಗ ಕೆಲವರು ರನ್ನಿಂಗ್ಸಲ್ಲಿ ಇರ್ತಾರೆ, ಇನ್ನು ಕೆಲವರು ಬೇರೆ ಬೇರೆ ಥರ ಅಂದರೆ ದೊಡ್ಡವರು ಚಿಕ್ಕವರು ಎಲ್ಲರೂ ಈ ಥರ ಫ್ಲ್ಯಾಶ್ ಕಾರ್ಡ್ ಐಡೆಂಟಿಫೈ ಮಾಡೋದಿರ್ಬೋದು, ಬೇರೆ ಯಾವುದೇ ಟ್ಯಾಲೆಂಟ್ ಇದ್ರೂ ಅಲ್ಲಿಗೆ ಹೋಗಿ ಲೈವ್ ರೆಕಾರ್ಡ್ ಅಟೆಂಪ್ಟ್ನ ಅಟೆಂಡ್ ಮಾಡಿ ಅಲ್ಲಿ ಜಡ್ಜಸ್ ಎಲ್ಲ ಇರ್ತಾರೆ. ತುಂಬಾನೇ ಮಕ್ಳುಗಳಿಗೂ ಅದು ಗೆಲ್ಲುತ್ತಾ ಇಲ್ವೋ ಅದೆಲ್ಲ ಬಿಡಿ, ಒಟ್ಟು ಕರ್ಕೊಂಡು ಹೋಗಿ, ಅದೆಲ್ಲ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಮಕ್ಳುಗಳಿಗೆ. ಒಂಥರ ಖುಷಿ ಆಗುತ್ತೆ ಈ ತರ ಎಲ್ಲ ಕಾಂಪಿಟೇಷನ್. ಈಗ್ಲಿಂದಾನೇ ನೀವು ಈ ತರ ಕಾಂಪಿಟೇಷನ್ಸ್ಗಳಿಗೆ, ಈ ಲೈವ್ ರೆಕಾರ್ಡ್ ಅಟೆಂಪ್ಟ್ಗಳಿಗೆ ಇದಕ್ಕೆಲ್ಲ ಕರ್ಕೊಂಡು ಹೋದಾಗ ಅವುಗಳು ತುಂಬಾನೇ ಆಕ್ಟಿವ್ ಆಗ್ತವೆ ಮಕ್ಕಳುಗಳು. ಸೊ ಈಗ ಲಾಸ್ಟ್ 2-3 days ಬ್ಯಾಕ್ April 28 ಶಿವಮೊಗ್ಗ ನೆಹರು ಸ್ಟೇಡಿಯಂನಲ್ಲಿ ನಡೀತು. ನೆಕ್ಸ್ಟ್ ಯಾವಾಗ ನಡೆಯುತ್ತೆ ಅನ್ನೋದನ್ನ ನಾನು ಅದು ಡೇಟ್ ಅನೌನ್ಸ್ ಆದ್ಮೇಲೆ ಹೇಳ್ತೀನಿ. ಅಟ್ಲೀಸ್ಟ್ ಒಂದು ಪಾರ್ಟಿಸಿಪೇಟ್ ಮಾಡಿ, ಅದೊಂಥರ ಒಂದು ಸ್ಟೇಜ್ನಲ್ಲಿ ಆ ಮಗು ಒಂದು ಪಾರ್ಟಿಸಿಪೇಟ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಮಕ್ಳಿಗೂ ಒಂದು ಒಳ್ಳೆ ಮೆಮೊರಿ ಇರುತ್ತೆ, ಮತ್ತು ಅವಗಳಿಗೂ ಒಂದು ಒಳ್ಳೆ ಒಂದು ಏನಂತ ಹೇಳ್ಬೋದು, ತುಂಬಾನೇ ಖುಷಿ ಆಗುತ್ತೆ. ಅವಕ್ಕೂ ಈ ಥರ ಎಲ್ಲ ಹೋಗೋದು, ಹೊರಗಡೆ ಈ ಥರ ಕಾಂಪಿಟೇಷನ್ ಅಟೆಂಡ್ ಮಾಡೋದು, ಈ ಥರ ಆಕ್ಟಿವಿಟೀಸ್ನ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಎಷ್ಟು ಟೈಮ್ ಹೇಳ್ಕೊಡ್ಬೇಕು ಅಂತ ಅಂದರೆ ಇಟ್ಸ್ ಡಿಪೆಂಡ್ ಅಪಾನ್ ಬೇಬಿ ಇಂಟ್ರೆಸ್ಟ್. ಆ ಮಗುವಿಗೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಜಾಸ್ತಿ ಹೊತ್ತು ಹೇಳ್ಕೊಡಿ. ಇನ್ನು ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಮಗುವಿಗೆ ಇದು ಕಲೀಲಿಕ್ಕೆ ಅಥವಾ ಈ ಫ್ಲಾಶ್ ಕಾರ್ಡ್ಸ್ನ ನೋಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂದರೆ ಒಂದು 10 minutes ಹೇಳ್ಕೊಡಿ. ಅದು ಮಗುವಿನ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಮಾಡಿ. ಇವಾಗ ಕಲಿಸ್ಲೇಬೇಕು, ನೀನು ಕಲೀಲೇಬೇಕು, ನೀನು ಕುತ್ಕೋ ಕಲಿ, ಈ ಥರ ಎಲ್ಲ ಮಕ್ಳುಗಳನ್ನ ಫೋರ್ಸ್ ಮಾಡಬೇಡಿ. ಆ ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇದೆ ಒಂದು 10 days ಫೋರ್ಸ್ ಮಾಡಿ, ಒಂದು 10 days ಮಗು ಕುತ್ಕೊಳಪ್ಪ, ನೋಡಿಲಿ ಅಂತ ತೋರಿಸಿ ನೋಡಿ. ಒಂದು ವಾರ ಆದ್ಮೇಲೆ ಮಗು ಇಂಟ್ರೆಸ್ಟ್ ಹೇಗಿರುತ್ತೆ ನೋಡಿ. ಈವನ್ ಅದು ಮಗುವಿಗೆ ಇಂಟ್ರೆಸ್ಟ್ ಇದೆ ಅನ್ನೋದಾದ್ರೆ ಓಕೆ ಕಂಟಿನ್ಯೂ ಮಾಡಿ. ಇಂಟ್ರೆಸ್ಟ್ ಇಲ್ಲ ಅನ್ನೋದಾದ್ರೆ ಒಂದು 10 minutes ಹೇಳ್ಕೊಡಿ ಸಾಕು ಒಂದಿನದಲ್ಲಿ. ಇಂಟ್ರೆಸ್ಟ್ ಇದೆ ಅಂದ್ರೆ ಗಂಟೆ ಬೇಕಾದ್ರೆ ಹೇಳ್ಕೊಡಿ. ಅದು ಎಂಟರ್ಟೈನ್ಮೆಂಟ್ ಅಂತ, ಮಗು ಎಂಟರ್ಟೈನ್ಮೆಂಟ್ ಅಂತ ತಗೋಬೇಕು. ನಾವು ಮತ್ತೆ ಮಗು ಇಬ್ರಿಗೂ ಅದು ಎಂಜಾಯ್ಮೆಂಟ್ ಇರಬೇಕು. ಇಬ್ರಿಗೂ ಅದು ಕಲಿತಾನೆ ಇಲ್ವಲ್ಲ ಮಗು ಅನ್ನೋ ತರ ನಮಗೂ ಬೇಜಾರಿರ್ಬೋದು. ಅದು ಕಲಿಯಲ್ವೋ ಅದು ಸೆಕೆಂಡ್ರಿ. ಬಟ್ ನಮ್ಮ ಎಫರ್ಟ್ನ ನಾವು ಹಾಕಬೇಕು. ಒಂಥರ ಎಂಟರ್ಟೈನ್ಮೆಂಟ್ ತರ ನಾವು ಹೇಳ್ಕೊಡ್ಬೇಕು. ಮಗು ಇಂಟ್ರೆಸ್ಟ್ ಮೇಲೆ ನೀವು ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ, ಎಷ್ಟು ನಿಮಿಷ ಹೇಳ್ಕೊಡ್ಬೇಕು ಅಂತ. ಸೊ ಎಷ್ಟು ನಿಮಿಷ ಕಲಿಸ್ಬೇಕು ಅನ್ನೋದು ಮಗುವಿನ ಇಂಟ್ರೆಸ್ಟ್ ಮತ್ತೆ ಕಲಿಸುವಂತಹ ತಾಯಿಯ ಇಂಟ್ರೆಸ್ಟ್ ಮೇಲೆ ಆ ಟೈಮಿಂಗ್ಸ್ನ ನೀವೇನೆ ಫಿಕ್ಸ್ ಮಾಡಿಕೊಂಡು ಮಗುವಿಗೆ ಹೇಳ್ಕೊಡಿ. ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಅವಶ್ಯಕತೆ ಇರುವಂತಹವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.